ಇನ್ನ ಕ್ಲೀನ್ ಮಾಡ್ಬೇಕಿತ್ತು. ಅಷ್ಟೇ ತಾನೆ. ಸರಿ ಕಂಟಿ ಹೋಗೋ ಕ್ಲೀನ್ ಮಾಡ್ಕೊಬಾ. ಅವ್ರಿಗಲ್ಲ, ನಾನ್ ನಿಮ್ಗೆ ಹೇಳಿದ್ದು. ಏನ ನಾನಾ? ಯಾಕೆ ಕಷ್ಟನಾ? ಕೊಡಮ್ಮ, ನಾನು ಮಾಡ್ಕೊಂಡ್ಬರ್ತೀನಿ ಕೊಡು. ಬೇಡ ಅಣ್ಣ, ಊಳೋ ಕೆಲ್ಸ ಗೂಳಿ ಮಾಡಿದ್ರೇನೆ ಚಂದ. ನಿಮ್ಗೆ ಹೇಳಿದ್ದು. ಓ ಸಾರಿ, ನೀವು ಬ್ಯುಸಿ ಇದ್ದೀರಲ್ಲ. ಹಂಗೆಲ್ಲ ಏನಿಲ್ಲಪ್ಪ. ತಗೊಳ್ಳಿ ಮತ್ತೆ ಕ್ಲೀನ್ ಮಾಡ್ಕೊಂಬನ್ನಿ. ಬೇಗ ಬರ್ಬೇಕು, ಗಂಟೆ ಗಟ್ಲೆ ಮಾಡೋ ಹಾಗಿಲ್ಲ. ಹಲೋ, ಏನ್ ಲುಕ್ ಕೊಡ್ತಿದ್ದೀರಾ? ಬೇಗ ಕ್ಲೀನ್ ಮಾಡ್ಕೊಂಬನ್ನಿ. ಅದ್ಗೆ ಸರಿಯಾದ ಕೆಲ್ಸನೇ ಕೊಟ್ಟಿದ್ದೀರಾ. ಹರಿಯಣ್ಣ ನಮ್ ಮುಂದೆ ಬಿಲ್ಡಪ್, ನಿಮ್ ಮುಂದೆ ಶಟಪ್. ಬೇಗ ಬೇಗ ಹೋಗಿ. ಅತ್ಗೆಗೆನೆ ಕೊಂಬಿದ್ಯಾ ಅದ್ನಲ್ಲ, ಅದಕ್ಕೆ ಅವನ್ನ ಗೂಳಿ ಅಂದ್ರು ಅನ್ಸುತ್ತೆ. ಮದ್ವೆ ತೊಳಿ. ಏನ್ ಮಾಡಿದ್ದೀರಾ? ಕ್ಲೀನು. ಹೋ, ಇದು ಕ್ಲೀನಾ ನಿಮ್ ಲೆಕ್ಕದಲ್ಲಿ? ಸರಿಯಾಗಿಲ್ಲ. ಹೋಗಿ ಮತ್ತೆ ನೀಟ್ ಮಾಡ್ಕೊಂಬನ್ನಿ. ಇನ್ನು ನೀಟ್ ಅಂದ್ರೆ ಹೆಂಗ್ ಮಾಡ್ಬೇಕು? ಬನ್ನಿ ನೀವೇ ತೋರಿಸಿ. ಹರಿ, ಯಾಕೆ ಕೂಗಾಡ್ತಿದ್ಯಾ? ಇರಿ ಅಣ್ಣ, ಏನ್ ಹೇಳಿದ್ರಿ? ಮತ್ತೆ ಹೇಳಿ. ಇನ್ನು ನೀಟಾಗಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಕೇಳ್ದೆ. ಉಜ್ಜಿ ಉಜ್ಜಿ ತೊಳಿಬೇಕು. ಅದೇನೋ ಹಾಕಿ ತೊಳಿತಾರಲ್ಲ, ಏನದು? ಅದೇನಮ್ಮ, ಹುಣಸೆ ಹಣ್ಣು. ಹಾ, ಹುಣಸೆ ಹಣ್ಣು ಹಾಕಿ ನೀಟಾಗಿ ಉಜ್ಜಿ ಉಜ್ಜಿ ತೊಳೆದು ಮತ್ತೆ ನೀಟ್ ಮಾಡ್ಕೊಂಡ್ ಬನ್ನಿ. ಅಲ್ಲ, ಇವಾಗ ನಾನು ಹುಣಸೆ ಮರ ಉಟ್ಕೊಂಡು ಎಲ್ಲಿಗೆ ಹೋಗ್ಲಿ? ನಾನು ತೋರಿಸ್ತೀನಿ ಬಾರೋ. ಅಣ್ಣ, ಬರೀ ತೋರ್ಸ್ಬೇಕು. ಸರಿಮ್ಮ. ಇರಿ ಒಂದ್ ನಿಮಿಷ. ತಗೊಳ್ಳಿ, ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬನ್ನಿ ನೀಟಾಗೆ. ಏನಾದ್ರೂ ಕಷ್ಟನಾ? ಹಂಗೇನಿಲ್ಲ. ಗುಡ್, ಹೋಗಿ. ಎರಡ್ ಸಾಕು. ಹಲೋ, ಹಾ ಬುಲಿ, ಗಾಡಿ ರೆಡಿ ಆಯ್ತಾ?
ಸರಿ ಓನರ್ ಫೋನ್ ಮಾಡಿ ಕೊಟ್ಬಿಡು. ಅವನ್ಗೇನಾಯ್ತು? ಹೊಗೆ ಅಂದ್ರೆ ಆಗಲ್ವಾ? ಹಾಗೆಲ್ಲ ಏನಿಲ್ವಲ್ಲ, ಏನಾಯ್ತು ಇವನ್ಗೆ? ಸಾರಿ ಮೈ, ನಿಂಗೆ ಹೊಗೆಯಿಂದ ಅಲರ್ಜಿ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕಲ್ಲ ಅದ್ಗೆ ಮತ್ತೇನಾಯ್ತು? ಈ ಮನೆ ಈಗಿರ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಆಸೆ ಪಡ್ತಿದ್ದೆ ಗೊತ್ತಾ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೆ ಅವ್ರ ಅಪ್ಪ ಅಮ್ಮ ದೇವ್ರ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಅವ್ರೆಲ್ರಿಗೂ ಕೈ ತುತ್ತು ಕೊಡ್ತಿದ್ರು. ಆದ್ರೆ ನಾನು ನಮ್ಮನೇಲಿ ಆಗಿಲ್ವಲ್ಲ ಅಂತ ಎಷ್ಟೋ ಸಲ ಗೋಡೆ ಮರೆಯಲ್ಲಿ ನಿಂತು ಅಳ್ತಾ ಇದ್ದೆ. ಇವತ್ತಿನವರೆಗೂ ಈ ತರ ನಮ್ಮ ಮನೇಲಿ ಯಾವತ್ತೂ ಇರ್ಲಿಲ್ಲ ಅದ್ಗೆ. ನಾನು ಮುತ್ತಣ್ಣ ಹಬ್ಬಕ್ಕೆ ಎಷ್ಟೋ ಸಲ ರಂಗೋಲಿ ಇಟ್ಟು ದೇವ್ರ ಪೂಜೆ ಮಾಡಿದೀವಿ. ಆದ್ರೆ ಇಷ್ಟು ಖುಷಿ ಯಾವತ್ತೂ ಸಿಕ್ಕಿಲ್ಲ. ಏನೋ ಒಂದು ಕೊರತೆ ಕಾಣಿಸ್ತಾ ಇತ್ತು. ನೀವು ಆ ದೀಪ ಹಚ್ಚಿದ್ಮೇಲೆ ಆ ಕೊರತೆ ಎಲ್ಲ ನೀಗೋಯ್ತು. ಇವತ್ತೆಲ್ಲರೂ ಒಟ್ಟಿಗೆ ಇದ್ದೀವಿ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲ ಹೊಸದಾಗಿ ಕಾಣಿಸ್ತಿದೆ. ನಿಮ್ಮಿಂದ ಇವತ್ತು ನಮ್ಮನೆ ದೇವ್ರ ಮನೆ ತರ ಕಾಣಿಸ್ತಿದೆ. ಆ ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯ? ಸಮಾಧಾನ ಮಾಡ್ಕೊ. ಇವನ್ ಹಾಗೆ ತುಂಬಾ ಸೂಕ್ಷ್ಮ. ಎಲ್ಲ ಹೇಳ್ದೆ, ಆದ್ರೆ ನಿನ್ ಫ್ರೆಂಡ್ ಮನೆಗೆ ಹೋದಾಗ ಪೂಜೆ ನಡಿಬೇಕಾದ್ರೆ ಯಾವ ಹಾಡು ಹಾಕಿದ್ರು ಅಂತ ಹೇಳಲೇ ಇಲ್ಲ. ದೇವರಾಡೆ ಅದ್ಗೆ ಪೂಜೆ ಮಾಡುವಾಗ ದೇವ್ರ ಹಾಡೇ ಕೊಣ ಹಾಕೋದು. ಯಾವ ಹಾಡು ಅಂತ ಹೇಳು. ಇರೋಣ. ಚಿಕ್ಕ ಚಿಕ್ಕ ವಿಷಯಕ್ಕೊಳ್ಳೆ ಚಿಕ್ಕ ಮಕ್ಳ ಥರ ಅಳ್ತಿಯಲ್ಲ. ಬರ್ಸ್ಕೋ. ಟೀ ಮಾಡ್ತೀರ ಬಾ ನೋಡೋಣ. ಏನ್ ಮಾಡ್ತಿದ್ದೀರಾ? ಹಾಲು ಕಾಯಿಸ್ತಾ ಇದ್ದೀನಿ. ಹಿಂಗ ಸುಮ್ಮನೆ ತಮಾಷೆಗಣ. ಈ ಪತ್ರನ ಅದೇ ಅದೇ. ಇರು. ಇರಿ ಇರಿ, ನಾನು ಇಟ್ಕೋತೀನಿ. ಅಣ್ಣ, ಒಂದು ರಿಕ್ವೆಸ್ಟ್, ನೀವು ಪ್ಲೀಸ್ ನನ್ನ ಹೋಗಿ ಬನ್ನಿ ಅಂತ ಕರಿಬೇಡಿ, ಚಂದನ ಹೋಗು ಬಾ ಅಂತ ಅನ್ನಿ. ಅಲ್ಲಮ್ಮ, ಅದು ನಂಗೆ. ಪರವಾಗಿಲ್ಲ, ಪ್ಲೀಸ್, ನನ್ನ ಖುಷಿಗೆ. ಸರಿ. ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕು. ಬಿಸಿನೀರು ತಣ್ಣೀರಾ? ತಣ್ಣೀರೇ ಹಾಕಮ್ಮ. ಸಾಕ? ಇನ್ನು ಚೂರು ಹಾಕಮ್ಮ. ಗ್ಯಾಸ್. ಏನಾಯ್ತು? ಇಷ್ಟೊಂದು ಏನಾದ್ರು ಹಾಕ್ತಾರ? ಓ, ಜಾಸ್ತಿ ಆಯ್ತಾ? ಕೈ ಸುಟ್ಟೋಗುತ್ತಮ್ಮ. ಪರವಾಗಿಲ್ಲ, ಒಂಚೂರು ಸ್ಟ್ರಾಂಗ್ ಆದ್ರೂ ಕುಡಿತೀವಿ ನಾವು. ಈಗ ಅಲ್ಲಿ ಸೌಟ್ ಇದೆ, ತಗೊಳ್ಳಿ.
ಏ ಮುತ್ತು, ಯಾವಾಗಲೂ ಟೀ ಕೊಡೋದು ಮಧ್ಯಾಹ್ನ ಆಗ್ತಾ ಬಂತು. ಆಯ್ತಪ್ಪ, ತಗೊಂಬಂದೆ ಇರಿ. ಇವತ್ತೇ ತಗೊಂಬಾ. ಅಣ್ಣ ಸಕ್ಕರೆ ಎಷ್ಟು ಹಾಕ್ಬೇಕು? 5 ಜನಕ್ಕೆ 5 ಸ್ಪೂನು, ಮತ್ತೆಷ್ಟು? ಹಾ. ಹಾಕ್ತೇನಮ್ಮ? ಎಷ್ಟಾಗ್ತೆ? 5. ಯಾವ್ದ್ರಲ್ಲಿ ಹಾಕ್ತೆ? ಓಟ್ದಲ್ಲಿ ಹಾಕ್ಬಿಟ್ರ? ಸರಿ. ಅಣ್ಣ ಹಾಲು ಹಾಕ್ಲಾ? ಹಾಕಮ್ಮ, ಹಾಕು. ಕತ್ರಿ ಕೊಡ್ತೀನಿ. ಸಾಕು ಸಾಕು ಸಾಕು. ಅಷ್ಟೇ ಸಾಕಾ? ಸಾಕಮ್ಮ. ನಿಧಾನಕ್ಕೆ. ಫೈನಲಿ ಚಂದನ ಸ್ಪೆಷಲ್ ಟೀ ರೆಡಿ. ಎಲ್ರಿಗೂ ಕೊಡಮ್ಮ. ಅದೇಗಣ್ಣ ಸಾಧ್ಯ? ನಾನು ಲೈಫಲ್ಲಿ ಫಸ್ಟ್ ಟೈಮ್ ಟೀ ಮಾಡಿದ್ದೀನಿ. ನೀವೇ ನಂಗೆ ಟೀ ಮಾಡೋದು ಹೇಳ್ಕೊಟ್ಟಿದ್ದೀರಾ. ನೀವು ಫಸ್ಟ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಾನಾ? ಇರಮ್ಮ ಇರಮ್ಮ, ನಾನೇ ಹಾಕೋತೀನಿ. ಇನ್ನೊಂಚೂರು ಹಾಕೊಳ್ಳಿ. ಪರವಾಗಿಲ್ಲಮ್ಮ, ನಾನು ಆಮೇಲೆ ಕುಡಿತೀನಿ. ಓ ಓಕೆ ಓಕೆ. ಹೇಗಿದೆ? ತುಂಬಾ ತುಂಬಾ ಚೆನ್ನಾಗಿದೆ. ನಾನು ಯಾವತ್ತೂ ಈ ತರ ಟೀ ಮಾಡೇ ಇರ್ಲಿಲ್ಲ. ಸರಿ, ಹಾಗಿದ್ರೆ ಎಲ್ರಿಗೂ ಕೊಟ್ಟು ಬರ್ತೀನಿ. ಮೊದ್ಲು ಕೊಡೋಗಮ್ಮ, ಮೊದ್ಲು ಕೊಡೋಗು. ಟೀ ರೆಡಿ. ರೆಡಿ ಆಗೋಯ್ತಾ? ತಗೊಳ್ಳಿ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು. ತಗೊಳ್ರಿ. ಹೇಗಿದೆ? ಸಖತ್ತಾಗಿದೆ. ಇಂಥ ಟೇಸ್ಟಿ ಟೀನ ನಾನು ಇವತ್ತಿನವರೆಗೂ ಎಲ್ಲೂ ಕುಡ್ದಿಲ್ಲ. ಅಷ್ಟೊಂದು ಓವರ್ ಆಗೆಲ್ಲ ಏನ್ ಬೇಡ. ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿದ್ರೆ ಸಾಕು. ಚೆನ್ನಾಗಿದೆ. ಅವೇ ಕಂಟಿ ಬರ ಟೀ ಕುಡಿಯೋ. ಸಖತ್ತಾಗಿದೆ. ಕುಡಿ ಕುಡಿ ಕುಡಿ. ತಗೊಳ್ಳಿ. ಹಾ, ನಾನು ನಿಮ್ಮ ತಂದೆಯವ್ರು ಕೊಟ್ಟು ಬರ್ತೀನಿ. ಇದನ್ನ ಕುಡ್ದವರು ಕೋತ ಸಾಕಾಗಿದೆ, ಕುಡಿಯೋಣ. ಏನೋ ನೋಡ್ತಾ ನಿಂತಿದ್ಯಾ, ಕುಡಿಯೋ. ಇದನ್ನ ಕುಡ್ದ ಮೇಲೆ ಆದ್ರೂ ಜಗಳ ಕಡಿಮೆ ಮಾಡ್ತಾರೆ. ಕುಡಿಲಿ. ಅಬ್ಬಾ, ಅಂತೂ ಟೀ ಬಂತು. ತಗೊಳ್ಳಿ. ಹೇಗಿದೆ? ಥ್ಯಾಂಕ್ಸ್. ನಟರಾಜ, ಮಗನೇ ಪೂರ್ತಿ ಕುಡಿದ್ರೆ ಸತ್ತೇ ಹೋಗ್ತಿದ್ದೆ. ಯಾಕೆ ಎಲ್ರು ಮುಖ ಹೀಗ್ ಮಾಡ್ಕೊಂಡಿದ್ದೀರಾ? ಟೀ ಚೆನ್ನಾಗಿಲ್ವಾ? ಇದು ಟೀ ಥರನೇ ಇಲ್ಲ. ಅಂದ್ರೆ
ಅಮೃತದ ಥರ ಇದೆ ಅಂತಂದೆ. ಏನಣ್ಣ ಚೆನ್ನಾಗಿಲ್ವಾ? ಚೆನ್ನಾಗಿದೆಯಮ್ಮ. ಯಾರು ಚೆನ್ನಾಗಿಲ್ಲ ಅಂದಿದ್ದು? ನಿಮ್ಗೆ ಇಷ್ಟ ಆಯ್ತಾ? ಅದಕ್ಕೆ ಸೂಪರ್ ಆಗಿದೆ. ಮೈ ನೀನ್ ಹೇಳು, ಟೀ ಹೇಗಿದೆ? ಚೆನ್ನಾಗಿಲ್ಲ ಅದಕ್ಕೆ. ಏಯ್, ಏನಾಗಿದೆಯೋ? ಟೀ ಚೆನ್ನಾಗಿದೆ ತಾನೆ? ನಿನ್ ನಾಲ್ಗೆಗೆ ಏನಾಗಿದೆ? ಚೆನ್ನಾಗಿದೆ. ಹಾ ನೋಡಿ, ಚೆನ್ನಾಗಿದೆ ಚೆನ್ನಾಗಿದೆ. ಅಣ್ಣ ನಾನು ಹೇಳಿದ್ದು ನನ್ನ ನಾಲ್ಗೆ ಚೆನ್ನಾಗಿದೆ ಅಂತ. ಅಷ್ಟೊಂದು ಕೆಟ್ಟದಾಗಿದ್ಯಾ? ಹಂಗೇನೋ ಇಲ್ಲ, ಚೆನ್ನಾಗಿದೆ. ಇವನ ಬಾಯಿ ತೆಗೆದ್ಬಿಟ್ಟ, ಸುಮ್ಮನೆ ಕುತ್ಕೊಳ್ಳೋ. ಚೆನ್ನಾಗಿದೆ ಅಂತ ಹೇಳು, ಇಲ್ಲಾಂದ್ರೆ ಎಲ್ಲ ಟೀನು ನೀರೇ ಕುಡಿಸ್ಬಿಡ್ತೀನಿ. ಲೇ ಮೈ, ಅದು ಟೀಗೆ ಸ್ವಲ್ಪ ಟೀ ಪೌಡರ್ ಜಾಸ್ತಿ ಆಗಿ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಅದಕ್ಕೆ ಹಾಗೆ ಅನಿಸ್ತಾ ಇರಬೇಕು. ಕುಡಿ ಕುಡಿ ನೀನು. ಅದ್ಗೆ ಇಷ್ಟು ಸ್ಟ್ರಾಂಗ್ ಟೀ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಆಗ್ಬರಲ್ಲ, ಸೊ ನಾನು ಕುಡಿಯಲ್ಲ. ಸಾರಿ. ನಮ್ಗೆಲ್ಲ ಚೆನ್ನಾಗಿದೆಯಮ್ಮ. ಅವ್ನು ಹಾಳು ಮೂಳು ತಿಂದು ನಾಲ್ಗೆ ಹಾಳು ಮಾಡ್ಕೊಂಡಿದ್ದಾನೆ, ಅದಕ್ಕೆ ರುಚಿ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಬಂದೇ ಇರಿ. ಶಿವನೇ ಪರಮಂತ ಭಗವಂತ, ಕಣ್ಣು ಮುಚ್ಕೊಂಡು ಕುಡಿಯಕ್ಕಾಗ್ತಾ ಇಲ್ಲಪ್ಪ ಇದನ್ನ. ಸಾರಿ, ಟೀ ಸರಿಯಾಗಿ ಆಗಿಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಮಾಡ್ತೀನಿ. ಪರವಾಗಿಲ್ಲಮ್ಮ, ಮೊದಲನೇ ಸತಿ ಅಲ್ವಾ ಅಡುಗೆ ಮನೆಗೆ ಬಂದಿದ್ದು ನೀನು. ಹೋಗ್ತಾ ಹೋಗ್ತಾ ರೂಢಿ ಆಗತ್ತೆ. ಅದ್ಗೆ ನಮ್ಗೆಲ್ಲ ಟೀ ಕೊಟ್ಟು ನೀವೇ ಟೀ ಕುಡಿಲಿಲ್ಲ. ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಂಗೆ ಕುಡಿಯೋಕೆ ಮನ್ಸಾದ್ರೂ ಹೇಗೆ ಬರುತ್ತೆ? ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಅದ್ಗೆ ತಗೊಳ್ಳಿ 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 ತೊಳಿ 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 ಕುಡೀರಿ ಕುಡೀರಿ ಕುಡೀರಿ. ಇದೇನ್ ಇಷ್ಟು ಕೆಟ್ಟದಾಗಿದೆ? ನೀವೇ ಮಾಡಿರೋದು. ಇದು ಟೀನೇ ಅಲ್ಲ, ಏನೋ ಮಿಸ್ಟೇಕ್ ಆಗಿದೆ. ನಾಳೆ ನೋಡ್ತಾ ಇರಿ ಹೇಗ್ ಮಾಡ್ತೀನಿ ಅಂತ. ನೀವೇ ಹೇಳ್ತೀರಾ ಟೀ ಸೂಪರ್ ಆಗಿದೆ ಅಂತ. ನಾವು ಸೂಪರ್ ಅಂತಾನೆ ಹೇಳಿಲ್ಲ ಅಂದ್ರೆ? ನೀವು ಸೂಪರ್ ಅಂತ ಹೇಳೋರ್ಗು ಟೀ ಮಾಡ್ತಾನೆ ಇರ್ತೀನಿ. ಎಲ್ರು ಬಟ್ಟೆನೂ ನೀವೇ ಹೋಗಿತ್ತೀರಾ? ಹೌದಮ್ಮ, ಇದೇನು ಮಹಾ ಕೆಲಸ. ನಾನು ಆರಾಮಾಗಿ ಮಾಡ್ಬಿಡ್ತೀನಿ. ಅದೇ ಕಣೋ, ಹೇಳಿದ್ನಲ್ಲ, ಏನ್ ಮಾಡಿದೆ ಅದನ್ನ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಸ್ವಲ್ಪ ಬೇಗ ನೋಡೋ, ಆಯ್ತು? ಸರಿ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೇಳಿ, ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ನಿಮ್ ಕೆಲಸ ನೀವು ನೆಟ್ಟಿಗೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಅದೇ ನೀವು ಬೇರೆಯವ್ರಿಗೆ ಮಾಡೋ ದೊಡ್ಡ ಹೆಲ್ಪ್. ಯಾವ ಕೆಲಸ? ಓ, ಸಾಹೇಬ್ರಿಗೆ ತಮ್ದು ಯಾವ ಕೆಲಸ ಅಂತಾನೂ ಗೊತ್ತಿಲ್ವಾ? ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ ಬೇರೆಯವ್ರ ಮೇಲೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಳೋದು. ಅದರಲ್ಲಿ ಯಾವ ಕೆಲಸದ ಬಗ್ಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಏನ್ರಿ ನೀವೇ ಮಾಡ್ಕೊಳ್ಳೋದು? ನೆಟ್ಟಿಗೆ ನಿಮ್ ಬಟ್ಟೆನೂ ಒಕ್ಕೊಳಕ್ಕಾಗಲ್ವಾ? ಅದು ನಿಮ್ಮ ಅಣ್ಣ ಮಾಡ್ಕೊಡ್ಬೇಕಾ? ಅಯ್ಯೋ, ನಮ್ಗೆಲ್ಲ ಬಟ್ಟೆ ತರೋನು ಅವನೇ, ನಮ್ಮ ಬಟ್ಟೆಗಳು ವಾಶ್ ಮಾಡೋದು ಅವನೇ. ಅದ್ರಲ್ಲೇನು? ಓಹೋ, ನಿಮ್ಮ ಕೈಯಲ್ಲಿ ಊಟ ಮಾಡಕ್ಕಾಗಲ್ಲ, ಅಡ್ಗೆ ಮಾಡಿದವ್ರೆ ತಿನ್ಸ್ಬೇಕನ್ಸತ್ತಲ್ವಾ? ಹಾಗಲ್ಲ ರೀ, ನಮ್ಮ ಅಣ್ಣ ನಮ್ಗೆ ಏನ್ ಮಾಡಕ್ಕೂ ಬಿಡಲ್ಲ ಅಂತಂದೆ. ಗ್ರೇಟ್ ಬ್ರದರ್. ನಾಚಿಕೆ ಆಗಲ್ವಾ ನಿಮ್ಗೆ ಹಿಂಗೆ ಹೇಳಕ್ಕೆ? ಅರೆ, ಇದ್ರಲ್ಲಿ ನಾಚಿಕೆಲಿಂದ ಬಂತು? ಪಾಪ ನಿಮ್ಮ ಅಣ್ಣ ಎಷ್ಟು ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಎದ್ಮೇಲೆ ಅಡ್ಗೇನು ಅವರೇ ಮಾಡ್ತಾರೆ, ಮನೆ ಎಲ್ಲ ಕ್ಲೀನು ಅವರೇ ಮಾಡ್ತಾರೆ. ಅದಾದ್ಮೇಲೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು.
ಇದೆಲ್ಲದ್ರ ಮಧ್ಯೆ ನಿಮ್ಮೆಲ್ಲರ ಕೆಲಸಗಳು ಮಾಡ್ಬೇಕು. ಪಾಪ ರೀ, ಒಬ್ಬ ಆರ್ಕಿಟೆಕ್ಟ್ಗೆ ಎಷ್ಟು ಕೆಲಸಗಳಿರುತ್ತೆ ಅಂತ ಗೊತ್ತಾ ನಿಮ್ಗೆ? ಅವ್ರ ತಲೆಯಲ್ಲಿ ಯಾವಾಗ್ಲೂ ಹೊಸ ಹೊಸ ಐಡಿಯಾಸ್ ಓಡ್ತಾನೆ ಇರ್ಬೇಕು. ಹೊಸ ಡಿಸೈನ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು, ಸ್ಕೆಚ್ ರೆಡಿ ಮಾಡ್ಕೋಬೇಕು. ಒಂದಾ ಎರಡ ಹೊಸ ಸೈಟ್ ಏನಾದ್ರು ಸಿಕ್ಬಿಟ್ರೆ ಅಷ್ಟೇ, ಮುಗೀತು ಕತೆ. ಎಷ್ಟು ಜವಾಬ್ದಾರಿಗಳಿರುತ್ತೆ ಅಂತ ಗೊತ್ತೇನ್ರಿ ನಿಮ್ಗೆ? ಏನು ಹೇಳಿದ್ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಆಫೀಸ್ದೆ ಕಾಲು. ಹಲೋ, ಹಾ ಹೇಳ. ಸರಿಯಾದ ಟೈಮ್ಗೆ ಫೋನ್ ಮಾಡಿದ್ದೆ ಕಣ. ನಾನು ಹೇಳಿದ್ದೇನಾಯ್ತಾ? ಅಣ್ಣ, ದೋಸೆ ಮಾಡ್ತಿದ್ಯಾ? ಇಲ್ಲ, ಇಡ್ಲಿ. ಏಯ್, ಚಟ್ನಿ ಬೇಡವಾ ನಿನ್ಗೆ? ಬರೀ ದೋಸೆನ ತಿಂತೀಯ? ಏನಣ್ಣ ನೀನು ರಾಗಿ ತಿಂದಿದ್ಕ ಇಡೀ ಹೊಲನೇ ತಿಂದಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಹಾಗಲ್ವೋ, ಇಲ್ಲಿ ಒಬ್ನೇ ಎಲ್ಲ ಇರೋದು, ಎಲ್ರೂ ತಿನ್ಬೇಕು. ಆಯ್ತು ಬಿಡು. ಇನ್ಮೇಲೆ ಚಂದನ ಅವ್ರ ಮುಂದೆ ನೀನು ನಮ್ಮ ಬಟ್ಟೆ ವಾಶ್ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ಮಾಡಬೇಡ. ಯಾಕೆ? ಎಲ್ಲ ನೀನ ಮಾಡ್ತೀಯ? ಹಾಗಲ್ಲಣ್ಣ. ಅಣ್ಣ ಅಣ್ಣ, ಬಾಮ್ಮ, ದೋಸೆ ರೆಡಿ ಆಗಿದೆ. 2 ನಿಮಿಷ ಚಟ್ನಿ ಮಾಡ್ಬಿಡ್ತೀನಿ. ಅಯ್ಯೋ ಅದಲ್ಲ, ನಾನು ಆಕ್ಚುಲಿ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಕ್ ಬಂದೆ. ರೂಮ್ ವಿಷಯ ಅಲ್ವಾ, ಕೆಲ್ಸದ ಬ್ಯುಸಿಲಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಏನಣ್ಣ ಇದು? ನಿಜವಾಗ್ಲೂ ನೋಡಕ್ ಹೇಳಿದ್ದೀನಿ.